ಮೊದ್ಲೋಗಿ ನಾನು ಹೇಳ್ದಂಗೆ ಟಿವಿ ಮುಂದೆ ಮಾತಾಡ್ಬಾ. ಅದನ್ನ ಕಣ್ ತುಂಬ ನೋಡಿದ್ಮ್ಯಾಕೆ ನಿನ್ನ ಮಗಿನ ನೀನು ಕಣ್ ತುಂಬ ನೋಡಿ ಮುದ್ದಾಡಿ ಮನೆಗೆ ಕರ್ಕೊಂಡೋಯ್ತಿಯಂತೆ. ಹಾಯ್ ನಂದಿನಿ, ಹೇಗಿದೆಯೇ? ತುಂಬ ದಿವಸ ಆಯ್ತು ನೀನು ನಂಗೆ ಫೋನ್ ಮಾಡಿ. ಮತ್ತೆ ಏನು ಸಮಾಚಾರ? ಪ್ರತಿಮಾ, ನಾನು ನಿನ್ನ ಹತ್ರ ಮಾತಾಡಬೇಕು. ಚಾನಲಿಗೆ ಬರ್ತಾ ಇದ್ದೀನಿ. ಯಾಕೆ ನಂದಿನಿ, ವಾಯ್ಸ್ ಒಂಥರ ಇದೆ? ಅದನ್ನೆಲ್ಲ ನಾನು ಅಲ್ಲಿಗೆ ಬಂದು ಹೇಳ್ತೀನಿ. ಇವತ್ತು ಚಾನಲ್ನಲ್ಲಿ ನಾನು ನೇರವಾಗಿ ದೇವಮ್ಮನ ಬಗ್ಗೆ ಮಾತಾಡ್ತೀನಿ. ಏನು, ದೇವಮ್ಮನ ಬಗ್ಗೆನಾ? ಒಂದು ಒಳ್ಳೆ ನ್ಯೂಸ್ ಸಿಗುತ್ತೆ ಅಂದರೆ ನಾನು ಯಾಕೆ ಬೇಡ ಅಂತ ಹೇಳು. ಸರಿ, ನೀನು ಬಾ, ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ, ಆಯ್ತಾ? ಹಾಂ, ನಾನು ಆಲ್ರೆಡಿ ಚಾನಲ್ ಕಡೆ ಹೊರಟಿದ್ದೆ. ಅದಕ್ಕೂ ಮೊದಲು ನಿನಗೆ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ. ಬರ್ತಾ ಇದ್ದೀನಿ. ಸರಿ ಬಾ. ಆ ದೇವಮ್ಮಗೊಂದು ಗತಿ ಕಾಣಿಸಿ ನಿನ್ಗಾಗಿರೋ ಅನ್ಯಾಯನ ಬಯಲ್ಗಿಳಿಯೋಕೆ ಇದೊಂದು ಒಳ್ಳೆ ಅವಕಾಶ. ಸರಿ. ರವಿ, ಸುವರ್ಣ ನ್ಯೂಸ್ ಚಾನಲ್ ಹಾಕಿ ನೋಡು. ನನ್ನ ಹೆಸರಿಗೆ ಕೆಸರಚ್ಚಿ ಕಬ್ಬೆಪ್ಸಿದ್ಲಲ್ಲ, ಅವಳ ಕೈಯಾರನೆ ಘಮ ಘಮ ಅನ್ಸೋ ಊದ್ಗಡ್ಡಿ ಹಚ್ತವಳೆ. ಹೊಸಿ ನೋಡು, ಗೊತ್ತಾಯ್ತದೆ. ಏನಾಯ್ತೆ ನಿನ್ಗೆ? ಆ ದೇವಮ್ಮನ ಬಗ್ಗೆ ನೀನ್ ಮಾತಾಡೋದು ಗ್ಯಾರಂಟಿ ತಾನೆ? ಹೌದು ಹೌದು ಪ್ರತಿಮಾ. ಮತ್ತೆ ಯಾಕೆ ಇಷ್ಟ ಅಪ್ಸೆಟ್ ಆಗಿದ್ಯಾ? ಏನ್ ಮಾಡೋದು, ವಿಷಯನೇ ಹಾಗಿದೆ ಅಲ್ವಾ. ಅಂದ್ರೆ ಎಸ್ ಸರ್. ಹಾಂ, ನಂದಿನಿ ಅವರಿದ್ದಾರೆ ಸರ್. ಓಕೆ, ಒಳಗೆಲ್ಲ ರೆಡಿ ಇದೆಯಂತೆ, ಬಾ ಹೋಗೋಣ. ಹಾಂ. ಸುವರ್ಣ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಈ ವಿಶೇಷ ಕಾರ್ಯಕ್ರಮ. ಕಳೆದ ಸಲ ನೀವು ದೇವನಹಳ್ಳಿ ದೇವಮ್ಮನ ಬಗ್ಗೆ ತಿಳ್ಕೊಂಡಿದ್ದೀರಿ, ನೋಡಿದ್ದೀರಿ. ಈ ವಾರ ಇನ್ನು ಮಹತ್ತರವಾದ ಸ್ಫೋಟಕ ವಿಷಯವನ್ನು ನಂದಿನಿ ಅವರು ನಿಮ್ಮ ಮುಂದೆ ಬಿಚ್ಚಿಡ್ತಾರೆ. ಈ ಹಿಂದೆ ನಾನು ದೇವನಹಳ್ಳಿ ದೇವಮ್ಮ ಅವ್ರ ವಿರುದ್ಧ ಸಮರ ಸಾರಿದ್ದೆ. ಈ ಮೂಲಕ, ಅಂದರೆ ಈ ಕಾರ್ಯಕ್ರಮದ ಮೂಲಕ ನಾನು ಅವರಲ್ಲಿ ಕ್ಷಮೆ ಕೋರ್ತಾ ಇದ್ದೀನಿ. ಅವರ ರಾಜಕಾರಣದ ಯುಕ್ತಿಯ ಗೆಲುವಿನ ಮುಂದೆ ನನ್ನ ವಿನಾಕಾರಣದ ಸೇಡು ಸೋತು ಬಿಡ್ತು. ನಾನು ಸೋತೆ. ತಪ್ಪು ಮಾಡಿ ಸೋತಿದ್ದೀನಿ.
ದೇವನಹಳ್ಳಿ ದೇವಮ್ಮ ಅವರು ರಾಜಕೀಯ ಕಂಡ ಮೇರು ನಾಯಕಿ. ಅಂಥವ್ರನ್ನ ಎದುರು ಹಾಕೊಳ್ಳೋ ಮನಸ್ಸು ಮಾಡಿದ್ದು ನನ್ನ ಮೂರ್ಖತನ. ನಾನು ಹಾಗೆ ಮಾಡೋದಕ್ಕೆ ಕಾರಣ ಅವ್ರ ಮೇಲಿದ್ದ ಯಾವುದೋ ಒಂದು ಹಳೆ ದ್ವೇಷ. ನನ್ನ ದುಷ್ಟ ಆಲೋಚನೆಯಿಂದ ನಾನು ಹೀಗೆ ಮಾಡಿಬಿಟ್ಟಿದ್ದೀನಿ. ನಾನು ಅವ್ರ ಮೇಲೆ ಸುಳ್ಳು ಆರೋಪ ಮಾಡಿದ್ದೀನಿ. ಅವ್ರ ಹೆಸರಿಗೆ, ಏಳಿಗೆಗೆ, ಯಶಸ್ಸಿಗೆ ಮಸಿ ಬಳಿಯುವಂಥ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ದೇವನಹಳ್ಳಿ ದೇವಮ್ಮ ಅವರು ನನ್ನನ್ನು ಕ್ಷಮಿಸಬೇಕು. ಹಲೋ, ಹೇಳಿ ಅರುಣ್. ಹಲೋ ಮಂಜೂರ್, ಎಲ್ಲಿದ್ದೀರಾ? ನಾನು ನಮ್ಮನೇಲಿದ್ದೀನಿ. ಅಲ್ಲ, ಟಿ ವಿಯೇನಾದ್ರು ಆನ್ ಮಾಡಿದ್ದೀರಾ? ಇಲ್ಲ, ಯಾಕೆ? ಇಮಿಡಿಯೇಟಾಗಿ ಟಿ ವಿ ಆನ್ ಮಾಡಿ. ನಂದಿನಿ ಮೇಡಮು ಲೈವಲ್ಲಿ ಮಾತಾಡ್ತಿದ್ದಾರೆ. ಹೌದಾ? ಯಾವ ಚಾನಲಲ್ಲಿ? ಸುವರ್ಣ ನ್ಯೂಸ್ ಚಾನಲ್ ಹಾಕಿ. ಮಂಜೂರೇ, ನೀವು ಸ್ವಲ್ಪ ರೆಡಿಯಾಗಿರಿ. ಇಬ್ಬರು ಚಾನಲ್ ಹತ್ರ ಹೋಗೋಣ. ನಾನು ನಿಮ್ಮ ಮನೆ ಹತ್ರ ಬರ್ತೀನಿ. ಹಾಂ, ಓಕೆ. ಆಯಿತು ಮಂಜೂರೇ. ಓಕೆ. ವಿಡಿಯೋ ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಬಳಸಿ ಖುದ್ದು ದೇವಮ್ಮ ಅವರೇ ಮಾತಾಡಿದ ಹಾಗೆ ಚಿತ್ರೀಕರಣ ಮಾಡಿಸ್ದೆ. ಈ ಹಿಂದೆ ನೀವು ಇದೇ ಕಾರ್ಯಕ್ರಮದಲ್ಲಿ ದೇವಮ್ಮ ಅವ್ರ ಮಾತುಗಳು, ಚಿತ್ರಗಳು ಏನು ನೋಡಿದ್ದೀರಾ ಅದ್ಯಾವುದು ನಿಜ ಅಲ್ಲ. ಅವೆಲ್ಲ ಸುಳ್ಳು, ಮೋಸ, ನಕಲಿ. ಅವರಂಥ ರಾಜಕಾರಣದ ಧೀಮಂತ ನಾಯಕಿ ಇನ್ನೊಬ್ರಿಲ್ಲ. ಅವ್ರಿಗೆ ಅವರೇ ಸಾಟಿ. ಬಡವರು ಮತ್ತು ನೊಂದೋರ್ ಪಾಲಿಗೆ ಭಾಗ್ಯ ದೇವತೆ ದೇವನಹಳ್ಳಿ ದೇವಮ್ಮ. ವೀಕ್ಷಕ ಬಂಧುಗಳೇ, ದೇವನಹಳ್ಳಿ ದೇವಮ್ಮನ ಬಗ್ಗೆ ಮಾತಾಡೋದಕ್ಕೆ ಇನ್ನೂ ವಿಚಾರಗಳಿವೆ. ಈಗ ಒಂದು ಚಿಕ್ಕ ವಿರಾಮ. ನೀರೇನಾದ್ರೂ ಬೇಕಾ? ಬೇಡ. ನಂದಿನಿ, ಏನಾಯ್ತು ನಿನಗೆ? ಯಾಕೆ ಈ ರೀತಿಯೆಲ್ಲ ಮಾಡ್ತಿದ್ಯಾ? ನೀನು ಏನೇನೋ ಹೊಸ ವಿಚಾರ ಹೇಳ್ತೀಯಾ. ಆ ಮೂಲಕ ಆ ದೇವನಹಳ್ಳಿ ದೇವಮ್ಮಂಗೆ ಚಾಟಿ ಇಟ್ಕೊಟ್ಟು ಏನಾದರೂ ಒಂದು ಪಾಠ ಕಲಿಸ್ಬೋದು ಅಂತ ನಾವು ಅಂದ್ಕೊಂಡಿದ್ರೆ ನೀನು ಏನು ಮಾಡ್ತಿದ್ಯಾ ನಂದಿನಿ? ಐ ಆಮ್ ಸಾರಿ ಪ್ರತಿಮಾ, ಪ್ಲೀಸ್ ಏನು ಕೇಳಬೇಡ. ಆವತ್ತೆಲ್ಲ ಆ ರೀತಿ ಹೇಳಿ ಇವತ್ತು ಇದ್ದಕ್ಕಿದ್ದಂಗೆ ನೀನು ಮಾತು ಬದಲಿಸಿ ಸೋತಂತಾದರೆ ನಾವು ಜನರಿಗೆ ಯಾವ ರೀತಿ ಸಂದೇಶ ಕೊಟ್ಟಂಗಾಗತ್ತೆ ಹೇಳು? ಜನ ಕೇಳೋ ಪ್ರಶ್ನೆಗೆ ಏನಂತ ಉತ್ತರ ಕೊಡ್ತೀಯಾ? ನೋಡು, ಈಗಲೂ ಕಾಲ ಮಿಂಚಿಲ್ಲ. ಅದು ಏನೇ ಇದ್ರೂ ಧೈರ್ಯವಾಗಿ ಹೇಳು. ನಿನ್ನ ಹಿಂದೆ ನಾನಿದ್ದೀನಿ, ಚಾನಲ್ ಇದೆ, ಎಲ್ಲ ರೀತಿಯ ಸಪೋರ್ಟ್, ಸೆಕ್ಯೂರಿಟಿಗೆ ನಾವು ವ್ಯವಸ್ಥೆ ಮಾಡ್ತೀವಿ. ಪ್ಲೀಸ್ ಸತ್ಯ ಹೇಳು ನಂದಿನಿ. ನಂದಿನಿ, ಇದು ಆತ್ಮದ್ರೋಹ ಅಂತ ನನ್ಗನ್ನಿಸ್ತಾ ಇದೆ. ನಿನ್ನ ಆತ್ಮಸ್ಥೈರ್ಯ ಇಷ್ಟು ಬೇಗ ದುರ್ಬಲ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಪ್ರತಿಮಾ, ಪರಿಸ್ಥಿತಿ ಮುಂದೆ ನಾನು ಮೂಕಿ ಆಗ್ಬಿಟ್ಟಿದ್ದೀನಿ. ಇತಿ ಅಟ್ಟಹಾಸದ ಮುಂದೆ ಬರೀ ಪಶು ಆಗ್ಬಿಟ್ಟಿದ್ದೀನಿ ಕಣೆ. ಪ್ಲೀಸ್ ಏನು ಕೇಳಬೇಡ. ನಂದಿನಿ, ನೀನು ಎಂಥ ತಪ್ಪು ಮಾಡ್ತಿದ್ಯಾ ಗೊತ್ತಾ? ನಿನಗೆ
ನಾಳೆ ದಿನ ಇದೇ ದೇವಮ್ಮ ನಿನ್ನ ಮಾತುಗಳನ್ನೇ ಅಸ್ತ್ರವಾಗಿಟ್ಕೊಂಡು ಬೇರೆ ಸಂಚನ ಮಾಡದೇ ಇರಲ್ಲ. ನಿನ್ನ ಪ್ರತಿ ಮಾತುಗಳು ಕೂಡ ಮುಂದೆ ನಿನಗೆ ಮುಳುವಾಗೋ ರೀತಿ ಇದೆ. ಇದ್ರ ಪರಿಣಾಮ ಮುಂದೆ ಯಾವ ರೀತಿ ಬೇಕಾದರೂ ಟರ್ನ್ ಆಗ್ಬೋದು. ನೀನ್ ಬಿಟ್ಟ ಬಾಣಗಳೇ ತಿರುಗಿ ನಿನ್ ಕಡೆ ನುಗ್ಬೋದು ನಂದಿನಿ. ಮತ್ತೊಮ್ಮೆ ಈ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಈ ಮೂಲಕ ದೇವನಹಳ್ಳಿ ದೇವಮ್ಮ ಅವ್ರ ಹತ್ರ ನಂದೊಂದು ವಿನಂತಿ. ನಾನಿನ್ಯಾವತ್ತೂ ನಿಮ್ಮ ತಂಟೆಗೆ ಬರೋದಿಲ್ಲ, ನಿಮ್ಮ ವಿರುದ್ಧ ನಿಲ್ಲೋದಿಲ್ಲ. ಇನ್ನೂ ಒಂದು ಮುಖ್ಯವಾದ ವಿಷಯ ಅಂದರೆ, ನನಗಾಗಲಿ ದೇವಮ್ಮ ಅವ್ರ ಮಗ ರವಿರಾಜ್ಗಾಗಲಿ ಯಾವುದೇ ರೀತಿಯ ಬಾಂಧವ್ಯ ಸಂಬಂಧ ಇಲ್ಲ. ನಿಜ ಹೇಳಬೇಕು ಅಂದರೆ ನನಗೆ ರವಿರಾಜ್ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ. ಗೊತ್ತಿಲ್ಲ. ಮಂಜೋರೆ, ನಿಮ್ಗೆ ನಂದಿನಿ ಅವ್ರ ಬಗ್ಗೆ ಮೊದಲಿಂದ ಏನಾದ್ರು ಗೊತ್ತಿದೆಯಾ? ಇಲ್ಲ ಅರುಣ್, ನಂದಿನಿ ಅಕ್ಕ ಯಾರೋ ಒಬ್ಬರನ್ನ ಪ್ರೀತಿಸಿದ್ದು, ಗರ್ಭಿಣಿ ಆಗಿದ್ದು, ಅವರಿಂದ ಮೋಸ ಹೋಗಿದ್ದು ಇಷ್ಟೇ ನನಗೆ ಗೊತ್ತಿರೋದು. ಜಾಸ್ತಿ ಏನು ಗೊತ್ತಿಲ್ಲ ಅರುಣ್. ನಂದಿನಿ ಮೇಡಮ್ನ ಪ್ರೀತಿಸಿ ಮೋಸ ಮಾಡಿದವ್ರು ಯಾರು ಅಂತ ಗೊತ್ತಿದೆಯಾ ಮಂಜೋರೆ? ಇಲ್ಲ, ಗೊತ್ತಿಲ್ಲ. ನಿಮ್ಗೇನಾದ್ರೂ ಗೊತ್ತಾ ಅರುಣ್? ನನಗೂ ಸರಿಯಾಗಿ ಯಾರು ಅಂತ ಗೊತ್ತಿಲ್ಲ ಮಂಜೋರೆ. ಆದರೆ ನನಗೊಬ್ಬರ ಮೇಲೆ ಡೌಟ್ ಇದೆ.